ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರಾದಂತಹ ಈ ಕ್ಷೇತ್ರದ ಈ ಮಣ್ಣಿನ ಮೂಲ ಮತ್ತು ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆಯಾದಂತಹ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಹಾಗೂ ಈ ಕ್ಷೇತ್ರದ ಗೌರವಾನ್ವಿತ ಅಮ್ಮನವರಾದಂತಹ ಶ್ರೀ ಚಾಮುಂಡೇಶ್ವರಿ ಮಾತಾ ಹಾಗೂ ಈ ಕ್ಷೇತ್ರದ ಕಣ ಕಣದಲ್ಲೂ ಈ ಕ್ಷೇತ್ರದ ಮಣ್ಣಿನ ಅಣುವಿನಲ್ಲೂ ನೆಲೆಸಿ ನಿಂತು ಈ ಕ್ಷೇತ್ರವನ್ನು ಸಂರಕ್ಷಿಸಿ ಕಾಪಾಡುತ್ತಾ ಬರುವಂತಹ ಶ್ರೀ ನಾಗದೇವತಾ ಮಾತೆಯನ್ನು ನೆನೆಯುತ್ತಾ ಇಂದು 75ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಹಾಗೂ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಗೌತಮ ಕ್ಷೇತ್ರವೆಂದೇ ಖ್ಯಾತಿವೆತ್ತಂತಹ ಬೆಟ್ಟದಾಸನಪುರ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಪೂಜಿಸುತ್ತಾ ಮತ್ತು ಭಕ್ತಿಪೂರ್ವಕವಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವಂತಹ ನಮ್ಮೂರಿನ ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳನ್ನು ನೆನೆಯುತ್ತಾ ಹಾಗೂ ಈ ಕ್ಷೇತ್ರದಲ್ಲಿ ಶ್ರೀ ಪಿಪಿಡಿ ಕ್ಷೇತ್ರದ ಆವರಣದಲ್ಲಿ ಒಳ ಆವರಣದಲ್ಲಿ ಇರುವಂತಹ ನವಗ್ರಹ ವೃಕ್ಷ ಸಸಿಗಳನ್ನು ಪಾದಯಾತ್ರೆಯ ಸುಸಂದರ್ಭದಲ್ಲಿ ನೆನೆಯುತ್ತಾ ಸುಮಾರು 20 ಬಾರಿ ಪಾದಯಾತ್ರೆಯನ್ನು ಕೈಗೊಂಡು 21ನೇ ಬಾರಿಯ ಪಾದಯಾತ್ರೆಯ ವಿಡಿಯೋ ಚಿತ್ರೀಕರಣವನ್ನು ಮಾಡಲಾಗಿರುತ್ತದೆ. ಇಂದು ಅಂದಿನ ದಿನದಂದು ನಡೆದಂತಹ ಒಂದು ಐತಿಹಾಸಿಕ ಹಾಗೂ ಮಹತ್ವಪೂರ್ಣವಾದ ಒಂದು ಘಟನೆಯನ್ನು ಈ 75ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಈ ಕ್ಷೇತ್ರದ ಭಕ್ತಾದಿಗಳು ಮತ್ತು ಗ್ರಾಮಸ್ಥರಲ್ಲಿ ತಿಳಿಯಪಡಿಸಲು ಇಚ್ಛಿಸುತ್ತೇನೆ. ಏಕೆಂದರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೂಚಿಸಲಾರರು. ಕೆಲವೊಂದು ಉತ್ತಮ ಕಾರ್ಯಗಳು, ಕೆಲವೊಂದು ಒಳ್ಳೆಯ ವಿಚಾರಗಳು ಹಾಗೂ ಈ ಕ್ಷೇತ್ರದಲ್ಲಿ ನಡೆದಂತಹ ಕೆಲವೊಂದು ಅನಿರೀಕ್ಷಿತ ಘಟನೆಗಳು ಐತಿಹಾಸಿಕವಾಗಿ ಉಳಿಯಬೇಕು. ಈ ಕ್ಷೇತ್ರದ ಮತ್ತು ಈ ಗ್ರಾಮದ ಧರ್ಮವು ನಾಡಿನಾದ್ಯಂತ ಪ್ರಚಾರವಾಗಬೇಕು ಎಂಬ ಉದ್ದೇಶದಿಂದ ಪ್ರಸ್ತುತ ಈ ಕ್ಷೇತ್ರದ ಅಮ್ಮನವರುಗಳನ್ನು ಹಾಗೂ ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳನ್ನು ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ನವಗ್ರಹ ವೃಕ್ಷಗಳನ್ನು ನೆನೆಯುತ್ತಾ ಆ ಒಂದು ಅವಿಸ್ಮರಣೀಯವಾದಂತಹ ಒಂದು ಹೃದಯ ವಿದ್ರಾವಕವಾದಂತಹ ಒಂದು ಘಟನೆಯ ಕುರಿತು ಈ 75ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ. ನಾ ಕಂಡಂತೆ ಶ್ರೀ ಪಿಪಿಡಿ ಕ್ಷೇತ್ರದ ಒಂದು ಅಭಿವೃದ್ಧಿಯ ವಿವಿಧ ಹಂತಗಳನ್ನು ಮಾಡುತ್ತಾ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಮತ್ತು ಗ್ರಾಮಸ್ಥರ ಸಹಕಾರದಿಂದಾಗಿ ಮುನ್ನಡೆಸಿಕೊಂಡು ಬರುತ್ತಿರುವ ಸುಸಂದರ್ಭದಲ್ಲಿ ಆ ಒಂದು ದಿನ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿಯ ವಾರ್ಷಿಕೋತ್ಸವವು ಎಂದಿನಂತೆ ನಡೆಯಲು ಹಾಗೂ ಈ ಕ್ಷೇತ್ರವನ್ನು ಅಭಿವೃದ್ಧಿಯ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಎಂಬ ಅಮ್ಮನವರ ಆಶೀರ್ವಾದ ಮತ್ತು ಆಜ್ಞಾನುಸಾರ ಹಾಗೂ ಕೆಲವೊಂದು ನಮ್ಮ ಮನಸ್ಸಿನಿಚ್ಛೆಯಂತೂ ಸಹ ಈ ಕ್ಷೇತ್ರಕ್ಕೆ ಬಂದು ಅಮ್ಮನವರಿಗೆ ನಮಸ್ಕರಿಸಿ ಕೆಲವೊಂದು ಅಭಿವೃದ್ಧಿಯ ಕಾರ್ಯಗಳನ್ನು ಕೈಗೊಳ್ಳುವ ಸುಸಂದರ್ಭದಲ್ಲಿ ಅಂದು ದಿನ ಈ ಕ್ಷೇತ್ರಕ್ಕೆ ಬರುತ್ತೇನೆ. ಇಂದಿನ ವರ್ಷಗಳಲ್ಲಿ ವಾರ್ಷಿಕೋತ್ಸವ ಸುಸಂದರ್ಭದಲ್ಲಿ ಮಳೆ ಬಂದ ಕಾರಣ ಹಾಗೂ ಕೆಲವೊಮ್ಮೆ ಭಕ್ತಾದಿಗಳ ಒಂದು ಅಡೆತಡೆಗಳ ಕಾರಣ ಈ ಕ್ಷೇತ್ರದಲ್ಲಿ ವಾರ್ಷಿಕೋತ್ಸವ ಸುಸಂದರ್ಭದಲ್ಲಿ ಅನ್ನದಾನ ಮಾಡಲು ಒಂದು ವಿಶಾಲವಾದ ಒಂದು ಸ್ಥಳ ಬೇಕೆಂದು ನಿರ್ಧರಿಸಿ ಈ ಕ್ಷೇತ್ರದಲ್ಲಿ ಒಂದು ಸ್ಥಳವನ್ನು ಆಯ್ಕೆ ಮಾಡಿ ಈ ಸ್ಥಳದಲ್ಲಿ ಅನ್ನದಾನವನ್ನು ಪೂಜಾ ಸಮಯದಲ್ಲಿ ನೆರವೇರಿಸಬೇಕೆಂದು ತಿಳಿದುಕೊಂಡು ಆ ಸ್ಥಳವನ್ನು ಅಭಿವೃದ್ಧಿಪಡಿಸಲು ಬಂದಿರುತ್ತೇನೆ. ಆ ಸುಸಂದರ್ಭದಲ್ಲಿ ನಾನು ನಮ್ಮ ತಾಯಿಯವರಾದಂತಹ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರಲ್ಲಿ ಈ ರೀತಿಯಾಗಿ ಒಂದು ಸ್ಥಳವನ್ನು ಸ್ವಚ್ಛಗೊಳಿಸಬೇಕೆಂದು ತಿಳಿಸಿದಾಗ ನಮ್ಮ ತಾಯಿಯವರು ಈ ಕ್ಷೇತ್ರಕ್ಕೆ ಬಂದು ನೋಡಿದಾಗ ಅಲ್ಲಿ ಒಂದು ಬೃಹದಾಕಾರದ ಒಂದು ಹಾವಿನ ಹೊರೆ ಬಿಟ್ಟಿರುತ್ತದೆ. ಅದನ್ನು ನೆನೆದು
ಆ ಒಂದು ಸ್ಥಳದ ಐತಿಹ್ಯವನ್ನು ಗುರುತಿಸಿ ಯಾವುದೋ ಒಂದು ಮನಸ್ಸಿನ ಗಾಢವಾದ ತುಮ್ಮಲತೆ ಗೊಂದಲದಿಂದಾಗಿ ನನ್ನಲ್ಲಿ ತಿಳಿಸುತ್ತಾರೆ, ನೀನು ಆ ಸ್ಥಳಕ್ಕೆ ಹೋಗಿ ಸ್ವಚ್ಛಗೊಳಿಸಬೇಕೆಂದರೆ ಈ ಊರಿನ ಹಿರಿಯರಾದಂತಹ ಪುಟ್ಟಣ್ಣಪ್ಪನವರನ್ನು ಹಾಗೂ ಕೆಲವರು ಹಿರಿಯರನ್ನು ಕರೆದುಕೊಂಡು ಹೋಗಿ ಆ ಸ್ಥಳವನ್ನು ಸ್ವಚ್ಛಗೊಳಿಸು, ಏಕೆಂದರೆ ಆ ಸ್ಥಳದಲ್ಲಿ ಬೃಹದಾಕಾರವಾದ ಒಂದು ಹಾವಿನ ಪೊರೆ ಬಿಟ್ಟಿರುತ್ತದೆ ಎಂದು ನನಗೆ ತಿಳಿಸುತ್ತಾರೆ. ನಾನು ಅದನ್ನು ನೋಡಿ ಆ ಸ್ಥಳಕ್ಕೆ ಬಂದು ನೋಡಿದಾಗ ಅದು ಅಲ್ಲಿ ಹಾವಿನ ಪೊರೆ ಇರುತ್ತದೆ. ಆ ಸುಸಂದರ್ಭದಲ್ಲಿ ನಾನು ಸ್ವಲ್ಪ ದಿನಗಳು ಹಾಗೆಯೇ ಸುಮ್ಮನಾಗುತ್ತೇನೆ. ತದನಂತರ ಕಾಲಕ್ರಮೇಣ ಅಲ್ಲಿಂದ ಹಾವಿನ ಪೊರೆಯು ಕಣ್ಮರೆಯಾದ ಸುಸಂದರ್ಭದಲ್ಲಿ ನಾನು ನಮ್ಮೂರಿನಲ್ಲಿರುವಂತಹ ಕೆಲವರು ಹಾಲೋ ಬ್ಲಾಕ್ ಹಾಗೂ ಚರ್ಚ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಉತ್ತರ ಕರ್ನಾಟಕದ ಭಾಗದ ಕೆಲವರು ಈ ಕ್ಷೇತ್ರದಲ್ಲಿ ನಾನು ತಿಳಿಸಿದಾಗಲೆಲ್ಲ ಬಂದು ಸೇವೆಯನ್ನು ಹಾಗೂ ಕೆಲಸ ಕಾರ್ಯವನ್ನು ಮಾಡಿದಂತಹ ಕೆಲವು ಕೂಲಿ ಕಾರ್ಮಿಕರಿಗೆ ಈ ಸ್ಥಳದಲ್ಲಿ ಬಂದು ಸ್ವಚ್ಛಗೊಳಿಸಿ ಇಲ್ಲಿ ಈ ಕ್ಷೇತ್ರದ ಅಮ್ಮನವರ ಪೂಜಾ ಸುಸಂದರ್ಭದಲ್ಲಿ ಅನ್ನದಾನವನ್ನು ಮಾಡಬೇಕೆಂದು ತಿಳಿಸಿ ಅವರಿಗೆ ನಾನು ಕರ್ತವ್ಯಕ್ಕೆ ತೆರಳಲು ಹೋಗುತ್ತೇನೆ. ಆಗ ಅವರು ಬರುವ ಮಾರ್ಗ ಮಧ್ಯದಲ್ಲಿ ಪ್ರಸ್ತುತ ಈಗ ನಮ್ಮೂರಿನಲ್ಲಿ ನಿರ್ಮಾಣವಾಗಿರುವಂತಹ ಮೂಲ ನಾಗದೇವತಾ ವಾಸಸ್ಥಾನ ಅಲ್ಲಿ ಬರುವಾಗ ಅವರಿಗೆ ನಾಯಿ ಕಚ್ಚುತ್ತದೆ. ಆಗ ಅವರು ಯಾರಿಗೂ ತಿಳಿಸದೆ ಬಂದು ಈ ಸ್ಥಳದಲ್ಲಿ ಕೆಲಸ ಮಾಡಲು ಅಣಿಯಾಗುತ್ತಿರುತ್ತಾರೆ. ಆಗ ನಾನು ಸುಮಾರು ಬೆಳಗ್ಗೆ 10:30ಯಿಂದ 11 ಗಂಟೆ ಇರಬಹುದು ಈ ಸ್ಥಳಕ್ಕೆ ಬರುತ್ತೇನೆ. ಬಂದು ಅವರನ್ನು ವಿಚಾರಿಸುತ್ತೇನೆ, ಏಕೆ ನೀವು ಮುಖ ಏನೋ ಡಲ್ಲಾಗಿದೆಯಲ್ಲ, ಮುಖ ಯಾಕೋ ನೀವು ಯಾವುದೋ ಒಂದು ಯೋಚನೆ ಮಾಡುತ್ತಾ ಕುಳಿತಿದ್ದೀರಲ್ಲ, ನಿಮ್ಮ ಮುಖದ ಚಹರೆಯನ್ನು ನೋಡುತ್ತಿದ್ದರೆ ನೀವು ಯಾವುದೋ ಒಂದು ಗೊಂದಲಕ್ಕೊಳಗಾದಂತೆ ಕಾಣುತ್ತಿದ್ದೀರಿ, ಏನಾಯಿತು ಎಂದು ಕೇಳಿದಾಗ ಆ ಕೂಲಿ ಕಾರ್ಮಿಕರ ಮಗನು, ಇಲ್ಲಿ ಸರ್ ನೀವು ಇಲ್ಲಿ ಕೆಲಸ ಮಾಡಲು ತಿಳಿಸಿದ್ದೀರಿ, ನಾವು ಕೆಲಸ ಮಾಡಲು ಬಂದಂತಹ ಸಮಯದಲ್ಲಿ ಬರುತ್ತಿರುವಾಗ ರಸ್ತೆ ಮಧ್ಯದಲ್ಲಿ ನಮಗೆ ನಮ್ಮ ತಂದೆಯವರಿಗೆ ನಾಯಿ ಕಚ್ಚಿರುತ್ತದೆ, ಆದ್ದರಿಂದ ಅಪ್ಪನವರು ಯಾಕೋ ಮಂಕಾಗಿದ್ದಾರೆ ಎಂದು ತಿಳಿಸುತ್ತಾರೆ. ನಾನು ಅಂದು ನನ್ನ ತಾಯಿಯು ಹೇಳಿದಂತಹ ಮಾತು ನನಗೆ ನೆನಪಾಗುತ್ತದೆ. ತದನಂತರ ಅಂದು ನಾನು ಅವರಿಗೆ ಸುಮಾರು 2,500 ರೂಗಳನ್ನು ಆ ಕೂಲಿ ಕಾರ್ಮಿಕರಿಗೆ ಕೊಟ್ಟು, ಮೊದಲು ಒಂದು ಉತ್ತಮವಾದ ಆಸ್ಪತ್ರೆಯಲ್ಲಿ ತಾವು ಚಿಕಿತ್ಸೆಯನ್ನು ಪಡೆದುಕೊಳ್ಳಿ, ಹಾಗೂ ನಿಮ್ಮ ಮನೆಗೆ ಒಂದು ತಿಂಗಳಿಗಾಗುವಷ್ಟು ಸುಮಾರು 1,500 ರೂಗಳನ್ನು ವಿನಿಯೋಗಿಸಿ ಒಂದು ಚೀಲ ಅಕ್ಕಿಯನ್ನು ತೆಗೆದುಕೊಳ್ಳಿ, ಸಾಧ್ಯವಾದಷ್ಟು ದಿನ ತಾವು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ, ಔಷಧಿಯನ್ನು ತೆಗೆದುಕೊಂಡು ಎಂದು ಮತ್ತೇನಾದರೂ ತಮಗೆ ಹಣದ ಅವಶ್ಯಕತೆ ಇದ್ದಲ್ಲಿ ಕೊಡುತ್ತೇನೆಂದು ಅಂದು ನಾನು 2,500 ರೂಗಳನ್ನು ಆ ಕೂಲಿ ಕಾರ್ಮಿಕರಿಗೆ ಕೊಟ್ಟು, ಇದನ್ನು ನೀವು ಕೆಲಸ ಮಾಡುವುದು ಬೇಡ, ಅಲ್ಲಿ ಬ್ರಹ್ಮಲಿಂಗೇಶ್ವರ ಒಂದು ಹೋಟೆಲ್ ಇದೆ, ಅಲ್ಲಿ ಊಟ ಮಾಡಿಕೊಂಡು ತಾವುಗಳು ಮನೆಗೆ ಹೋಗಿ ಎಂದು ತಿಳಿಸುತ್ತೇನೆ. ತದನಂತರ ನನಗೆ ಬಹಳ ನಮ್ಮ ತಾಯಿ ಹೇಳಿದಂತಹ ಮಾತುಗಳು ಹಾಗೂ ಅಂದು ನಡೆದಂತಹ ಒಂದು ಪ್ರಸಂಗವು ನನಗೆ ಬಹಳ ಗಾಢವಾಗಿ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತದೆ. ಆದರೂ ಸಹ ಮಾನವನ ಮನುಷ್ಯ ಸಹಜ ಗುಣ. ನಾನು ಶ್ರೀ ಪಿರಿಯಾಪಟ್ಟಣದ ತಾಯಿಯ ವಾರ್ಷಿಕೋತ್ಸವವು ಸಮೀಪಿಸುತ್ತಿರುತ್ತದೆ. ಆದ್ದರಿಂದ ನಾನು ಮತ್ತೊಮ್ಮೆ ಈ ಸ್ಥಳಕ್ಕೆ ಬರುತ್ತೇನೆ. ಬಂದು ಈ ಸ್ಥಳವನ್ನು ಹೇಗಾದರೂ ಮಾಡಿ ಸ್ವಚ್ಛಗೊಳಿಸಲೇಬೇಕು. ಈ ಸ್ಥಳದಲ್ಲಿ ವಾರ್ಷಿಕೋತ್ಸವದ ಸುಸಂದರ್ಭದಲ್ಲಿ ಅನ್ನದಾನವನ್ನು ಮಾಡಲೇಬೇಕೆಂದು ನಿರ್ಧರಿಸಿ ನಾನು ಕೂಲಿ ಕಾರ್ಮಿಕರು ಬೇಡ ಎಂದು ಒಂದು JCB ಯಂತ್ರವನ್ನು ತೆಗೆದುಕೊಂಡು ಬಂದು ನಾನೇ ಸ್ವತಃ ಖುದ್ದಾಗಿ ನಿಂತುಕೊಂಡು ಹುಷಾರಾಗಿ ಎಚ್ಚರಿಕೆಯಿಂದ ಈ ಸ್ಥಳವನ್ನು ಸ್ವಚ್ಛಗೊಳಿಸೋಣ ಎಂದು ನಿರ್ಧರಿಸಿ, ನಾನು ಈ ಹಿಂದೆ ಇಲ್ಲಿ ಒಂದು ಬೃಹದಾಕಾರದ ವಿದ್ಯುತ್ ಎಲೆಕ್ಟ್ರಿಕಲ್ ಕಂಬವಿದ್ದು, ಆ ಕಂಬದ ಮೇಲೆ ಸುಮಾರು ವರ್ಷಗಳು ನಾನು ಈ ಕ್ಷೇತ್ರಕ್ಕೆ ಬಂದಾಗಲೆಲ್ಲ ಕಾಕರಾಜ ಕಾಗೆಯು ಖಾ 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 ಎಂದು ಕೂಗಿಕೊಳ್ಳುತ್ತಲೇ ಇರುತ್ತಿತ್ತು. ಅದು ಯಾವ ಸಂದೇಶವನ್ನು ನೀಡುತ್ತಿದೆಯೋ ಅಥವಾ ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡು ಎಂಬ ಸಂದೇಶವನ್ನು ಅಥವಾ ಸಲಹೆ ಸೂಚನೆಯನ್ನು ನೀಡುತ್ತಿದೆಯೋ ಏನೋ ತಿಳಿಯದು. ಅಂದಿನಿಂದ ಅದು ಇಂದಿಗೂ ಸಹ ನಿಗೂಢವಾಗಿಯೇ
ಉಳಿದಿದೆ. ಅಂದು ನಾನು ನಮ್ಮೂರಿನ ಬಾಬಣ್ಣನವರು, ಮುಸಲ್ಮಾನ ಬಾಂಧವರು ಬಾಬಣ್ಣನವರಿಗೆ ಇಲ್ಲಿ ಕೆಲಸ ನಿರ್ವಹಿಸಲು ಒಂದು JCBಯ ಅವಶ್ಯಕತೆಯನ್ನು ತಿಳಿಸಿದಾಗ ನನಗೆ ಆಯಿತು ಸತೀಶ, ತೆಗೆದುಕೊಂಡು ಹೋಗು ಎಂದು ತಿಳಿಸುತ್ತಾರೆ. ಅಂದು JCB ಯಂತ್ರವನ್ನು ತೆಗೆದುಕೊಂಡು ಬಂದು ಹಾಗೂ ಇಲ್ಲಿದ್ದಂತಹ ಕಲ್ಲುಗಳನ್ನು ಒಡೆದು ಚಿಕ್ಕ ಚಿಕ್ಕ ಪೀಸುಗಳನ್ನಾಗಿ ಮಾಡಿ ಅದನ್ನು ಮತ್ತೆ ಈ ಸ್ಥಳದ ಕ್ಷೇತ್ರದ ಅಭಿವೃದ್ಧಿಗೆ ಬಳಸಿಕೊಳ್ಳಲು ಇಬ್ಬರು ನಮ್ಮೂರಿನ ಮುಸಲ್ಮಾನ ಬಾಂಧವರನ್ನು ಕರೆದುಕೊಂಡು ಬಂದಿರುತ್ತೇನೆ. ನಾನು ಮತ್ತು ನನ್ನ ಸಹೋದರ, ನನ್ನ ಚಿಕ್ಕಪ್ಪನವರ ನಮ್ಮ ದೊಡ್ಡಪ್ಪನವರ ಮಗನಾದಂತಹ ಶ್ರೀಯುತ ಮುರಳಿಯವರನ್ನು ಈ ಸ್ಥಳಕ್ಕೆ ಕರೆದುಕೊಂಡು ಬಂದು JCB ಯಂತ್ರದ ಮೂಲಕ ಈ ಸ್ಥಳವನ್ನು ಸ್ವಚ್ಛಗೊಳಿಸಲು ಹಾಗೂ ಈ ಸ್ಥಳವನ್ನು ಅಭಿವೃದ್ಧಿಪಡಿಸಲು JCB ಯಂತ್ರವನ್ನು ಬಿಡುತ್ತೇನೆ. ಬಿಟ್ಟಾಗ ಇಲ್ಲಿ JCB ಯಂತ್ರದ ಮೂಲಕ ಈ ಸ್ಥಳದಲ್ಲಿ ಕಲ್ಲು ಗುಡ್ಡೆಗಳ ರಾಶಿ ಇದ್ದಂತಹವನ್ನು ತೆಗೆದು ಈ ಸ್ಥಳವನ್ನು ಈ ರೀತಿಯಾಗಿ ಅಭಿವೃದ್ಧಿಪಡಿಸೋಣವೆಂದು ನಾನು ಕೆಲಸ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಸ್ವಲ್ಪವೇ ಕಲ್ಲುಗಳನ್ನು ತೆಗೆದು JCB ಯಂತ್ರದ ಚಾಲಕನು ಪಕ್ಕಕ್ಕೆ ಹಾಕುತ್ತಿರುತ್ತಾನೆ. ಆಗ ಒಂದು ತಾವು ಗಮನಿಸಬಹುದು, ಈ ಒಂದು ಕಲ್ಲನ್ನು JCB ಯಂತ್ರದ ಮೂಲಕ ತೆಗೆಯಲು ಯತ್ನಿಸಿದಾಗ ಅದರ ಕೆಳಗಡೆ ಒಂದು ಬೃಹದಾಕಾರದ ಒಂದು ಹಾವು ಕೆಳಗಡೆ ಇಡೀ ಭೂಮಂಡಲವನ್ನೇ ಸುತ್ತಿಕೊಂಡು ತನ್ನ ಒಡಲಿನಲ್ಲಿ ಇಟ್ಟುಕೊಂಡಂತೆ ಸುರುಳಿಯಾಕಾರವಾಗಿ ಸುತ್ತಿಕೊಂಡು ಕುಳಿತಿರುತ್ತದೆ. ಆ ಕಲ್ಲನ್ನು ತೆಗೆಯುವ ಸಂದರ್ಭದಲ್ಲಿ JCB ಚಾಲಕನು, ಸರ್ ದಯಮಾಡಿ ಸ್ವಲ್ಪ ಇಲ್ಲಿ ಬನ್ನಿ, ಈ ಕಲ್ಲಿನ ಕೆಳಗಡೆ ಒಂದು ಬೃಹದಾಕಾರದ ನಾಗರ ಹಾವು ಇದೆ, ತಾವು ಇದನ್ನು ಪರಿಶೀಲಿಸಿ ನನಗೆ ಕೆಲಸ ಮಾಡಬೇಕೋ ಬೇಡೋ ಎಂದು ತಿಳಿಸಿ ಎಂದು ಹೇಳುತ್ತಾನೆ. ಆಗ ನಾನು ಬಂದು ಈ ಕಲ್ಲನ್ನು JCB ಯಂತ್ರವು ಸ್ವಲ್ಪ ಮೇಲಕ್ಕೆ ಎತ್ತಿ ನಿಂತಿರುತ್ತದೆ. ಈ ಕಲ್ಲಿನ ಕೆಳಭಾಗದಲ್ಲಿ ಬೃಹದಾಕಾರದ ಒಂದು ಹಾವು ಸುರುಳಿ ಆಕಾರದಲ್ಲಿ ಸುತ್ತಿಕೊಂಡು ಇರುತ್ತದೆ. ಆಗ ನನಗೆ ಬಹಳ ನೋವು ಮತ್ತು ಗಾಬರಿ ಆಗುತ್ತದೆ. ಈ ಕಲ್ಲಿನ ಕೆಳಗಡೆ JCB ಯಂತ್ರವನ್ನು ಏನಾದರೂ ಆತನು ಎತ್ತಿ ನಿಲ್ಲಿಸಿರುವ ಈ ಕಲ್ಲನ್ನು ಕೆಳಗಡೆ ಬಿಟ್ಟರೆ ಹಾವಿಗೆ ನೋವಾಗುತ್ತದೆ. ಏನು ಮಾಡುವುದು ಎಂದು ತೋಚದೆ ಒಂದು ಕಲ್ಲನ್ನು ದೂರದಿಂದ ಅದರ ಕೆಳಗಡೆ ಊಡು ಕಲ್ಲಾಗಿ ನಿಲ್ಲಿಸಿ ನಾನು ಆ ಯಂತ್ರವನ್ನು JCB ಯಂತ್ರವನ್ನು ಪಕ್ಕಕ್ಕೆ ತೆಗೆದುಕೋ ಎಂದು ತಿಳಿಸುತ್ತೇನೆ. ಆಗ ಅವನು JCB ಯಂತ್ರವನ್ನು ನಿಧಾನವಾಗಿ ಕಲ್ಲನ್ನು, ಈ ಬೃಹದಾಕಾರದ ಬಂಡೆಕಲ್ಲನ್ನು ಅಲ್ಲಿಯೇ ಬಿಟ್ಟು ತೆಗೆದುಕೊಳ್ಳುತ್ತಾನೆ. ಆದರೆ ಆ ಹಾವು ಬೃಹದಾಕಾರವಾಗಿ ಅಲ್ಲಿ ಸುರುಳಿ ಆಕಾರದಲ್ಲಿ ಸುತ್ತಿಕೊಂಡು ಈ ಕಲ್ಲಿನ ಕೆಳಭಾಗದಲ್ಲಿಯೇ ಇರುತ್ತದೆ. ಅದು ಎಷ್ಟು ಪ್ರಯತ್ನಿಸಿದರೂ ಇಲ್ಲಿಂದ ಹೋಗುವುದಿಲ್ಲ. ಆಗ ನನಗೆ ಬಹಳ ಗಾಬರಿಯಾಗಿ ಈ ಕಲ್ಲಿನ ಕೆಳಗಡೆ ಈ ನಾಗದೇವರ ಹಾವಿನ ಬಾಲ ಏನಾದರೂ ಸಿಲುಕಿಕೊಂಡಿದೆಯಾ ಎಂದು ಗಾಬರಿಯಾಗಿ ನಾನು ಅಂದು ಪುಟ್ಟಣ್ಣಪ್ಪನವರೆಗೆ ಫೋನ್ ಮಾಡಿ ಅತಿ ತುರ್ತಾಗಿ ದೇವಸ್ಥಾನಕ್ಕೆ ಬನ್ನಿ ಹಾಗೂ ಎಲ್ಲರನ್ನು ಕರೆದುಕೊಂಡು ಬನ್ನಿ ಎಂದು ಮನವಿ ಮಾಡುತ್ತೇನೆ. ಆಗ ನಮ್ಮ ಪುಟ್ಟಣ್ಣಪ್ಪನವರು ಅಂದು ನಾರಾಯಣ ಸ್ವಾಮಿ ಅಣ್ಣನವರನ್ನು ಹಾಗೂ ಚಿಕ್ಕಣ್ಣನವರ ಸಹೋದರನಾದಂತಹ ಶ್ರೀಯುತ ಸೀನಪ್ಪ, ನಮ್ಮ ಸೀನಣ್ಣನವರನ್ನು ಕರೆದುಕೊಂಡು ಸ್ಥಳಕ್ಕೆ ಬರುತ್ತಾರೆ. ಆ ಬಂದಂಥ ಸುಸಂದರ್ಭದಲ್ಲಿ ಅವರು ನೋಡಿ, ಏನಪ್ಪ ಇಂಥ ಒಂದು ದೊಡ್ಡದು ಹಾವು ಇದೆ ಇಲ್ಲಿ, ಇದನ್ನು ಏನು ಮಾಡುವುದು ಎಂದು ಯೋಚಿಸುತ್ತಿರುವಾಗ ಸೀನಣ್ಣನವರ ಜೊತೆಯಲ್ಲಿ ಬಂದಂತಹ ಒಬ್ಬ ಪ್ಲಂಬರ್ ಕೆಲಸ ಮಾಡುವಂತಹ ವ್ಯಕ್ತಿ ಒಂದು ಮರದ ದೊಣ್ಣೆಯನ್ನು ತೆಗೆದುಕೊಂಡು ಬಂದು ಹಾವನ್ನು ಅಲ್ಲಿಂದ ಓಡಿಸುತ್ತಾನೆ. ಆಗ ಹಾವು ಎಷ್ಟು ಓಡಿಸಲು ಪ್ರಯತ್ನಿಸಿದರೂ ಸಹ ಹೋಗದೆ ಅಲ್ಲೇ ಸುರುಳಿ ಆಕಾರದಲ್ಲಿ ಸುತ್ತಿಕೊಂಡು ಇರುತ್ತದೆ. ಆ ಸಂದರ್ಭದಲ್ಲಿ ಅಮ್ಮನವರನ್ನು ನೆನೆಯುತ್ತಾ ಈ ಸ್ಥಳವನ್ನು ಅಭಿವೃದ್ಧಿಪಡಿಸಲು ಇಲ್ಲಿ ಅನ್ನದಾನವನ್ನು ಮಾಡಲು ಅಷ್ಟೇ ಈ ಸ್ಥಳವನ್ನು ಸ್ವಚ್ಛಗೊಳಿಸುತ್ತಿದ್ದೇವೆ. ಏನಮ್ಮ ತಾಯಿ, ನೀನು ಇಲ್ಲೇ ಏಕೆ ಹೋಗದೆ ಇಲ್ಲೇ ಮೊಂಡು ಹಾಕಿಕೊಂಡು ಕುಳಿತಿರುತ್ತೀಯಾ ಎಂದು ನಾವು ಯೋಚಿಸುತ್ತಾ
ಆ ಹಾವನ್ನು ಬಲವಂತವಾಗಿ ಇಲ್ಲಿಂದ ಓಡಿಸಲು ಪ್ರಯತ್ನಿಸುತ್ತೇವೆ. ಆಗ ಹಾವು ಈ ಕ್ಷೇತ್ರದ ಅಮ್ಮನವರ ನೆನೆಯುತ್ತಾ ಅಥವಾ ಮುಂದೆ ನಡೆದಂತಹ ಪವಾಡದ ಸದೃಶ್ಯವು ಐತಿಹಾಸಿಕವಾಗಿ ಅಥವಾ ಇತಿಹಾಸಬದ್ಧವಾಗಿ ಅಥವಾ ಈ ಕ್ಷೇತ್ರದ ಒಂದು ದೊಡ್ಡ ದುರ್ಘಟನೆಯ ಸಂಕೇತವಾಗಿ ಉಳಿಯಬೇಕೆಂಬ ಸಂದೇಶವೋ ಅಥವಾ ನನ್ನ ಅಂಧ ಭಕ್ತರು ನನ್ನ ಸ್ಥಳವನ್ನು ಕಿತ್ತುಕೊಳ್ಳುತ್ತಿದ್ದಾರೆ ಎಂದು ನೆನೆಯುತ್ತಲೋ ಏನೋ ಆ ಬೃಹದಾಕಾರದ ಹಾವು ಒಂದು ಕ್ಷಣ ಮಾತ್ರದಲ್ಲಿ ಬಂದು ಈ ತಾಯಿಯ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ತಾಯಿಯ ಹಿಂಭಾಗಕ್ಕೆ ಹೋಗಿ ಈ ಸ್ಥಳದಲ್ಲಿ ಈ ಪ್ರಸ್ತುತ ಈಗ ನಾವು ಇಲ್ಲಿ ನಾಗದೇವತಾ ವಾಸಸ್ಥಾನವೆಂದು ಹಾಕಲಾಗಿರುವ ದೇವಸ್ಥಾನದ ಹಿಂಭಾಗಕ್ಕೆ ಹೋಗಿ ಈ ಒಂದು ಕಾನನದಲ್ಲಿ ಸೇರಿ ಹೋಗುತ್ತದೆ. ಆಗ ನಾವು ಈ ಕ್ಷೇತ್ರದ ಅರ್ಚಕರನ್ನು ಸಹ ಈ ಸ್ಥಳಕ್ಕೆ ಕರೆಯಿಸಿರುತ್ತೇವೆ. ಅರ್ಚಕರು ನಾನು, ನನ್ನ ದೊಡ್ಡಪ್ಪನವರ ಮಗನಾದಂತಹ ಮುರುಳಿ ಹಾಗೂ ಪುಟ್ಟಣ್ಣಪ್ಪನವರು, ನಾರಾಯಣಸ್ವಾಮಿ ಅಣ್ಣನವರು, ಶ್ರೀ ಸೀನಣ್ಣನವರು ಇವರೆಲ್ಲರೂ ಸಹ ಪ್ರಸ್ತುತ ಈ ಸ್ಥಳದಲ್ಲಿ ಇರುತ್ತೇವೆ. ಪುಟ್ಟಣ್ಣಪ್ಪನವರು ಈ ಬೃಹದಾಕಾರದ ಬಂಡೆಯ ಕೆಳಗಡೆ ಇದ್ದಂತಹ ಹಾವು ಎಲ್ಲಪ್ಪ ನನ್ನ ಕಣ್ಣಿಗೆ ಕಾಣುತ್ತಲೇ ಇಲ್ವಲ್ಲ, ದೊಡ್ಡ ಹಾವಿದೆ ಎಂದು ನೀವು ಹೇಳುತ್ತಿರುತ್ತೀರಿ, ನನ್ನ ಕಣ್ಣಿಗೆ ಅದು ಕಾಣುತ್ತಲೇ ಅಲ್ಲ ಎಂದು ತಿಳಿಸುತ್ತಾರೆ. ಆಗ ನಾವು ಇಲ್ಲಿಂದ ಹೊರಟು ಹೋಯಿತು ಬಿಡು ಪುಟ್ಟಣ್ಣಪ್ಪ ಎಂದು ತಿಳಿಸಿದಾಗ ಪುಟ್ಟಣ್ಣಪ್ಪನವರು ಈ ಸ್ಥಳವನ್ನು ನೋಡಿ ಅಧ್ಯಯನ ಮಾಡಿ, ಆಯಿತು ಇಲ್ಲಿದ್ದಂತಹ ದೊಡ್ಡ ಹಾವು ಹೊರಟು ಹೋಯಿತಲ್ಲ, ಇನ್ನು ನಿಮ್ಮ ಕೆಲಸ ಕಾರ್ಯಗಳನ್ನು ನೀನು ಏನು ಮಾಡಬೇಕೆಂದಿದೆಯೋ ಆ ಕೆಲಸವನ್ನು ನಿರ್ವಹಿಸು ಎಂದು ನನಗೆ ಪುಟ್ಟಣ್ಣಪ್ಪನವರು ಹೇಳುತ್ತಾರೆ. ಆಗ ನಾನು ಈ ಭೂಗರ್ಭದಲ್ಲಿ ಇದ್ದಂತಹ ನಾಗದೇವತಾ ಕುಟುಂಬದ ಒಂದು ಮಾಯೆಯನ್ನು ಅರಿಯದ ನಾನು ಈ ಕ್ಷೇತ್ರದಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿಯ ವಾರ್ಷಿಕೋತ್ಸವ ಸುಸಂದರ್ಭದಲ್ಲಿ ಅನ್ನದಾನ ಮಾಡಲು ಸ್ಥಳಾವಕಾಶದ ಅವಶ್ಯಕತೆಯನ್ನು ಅರಿತು ಮಾತ್ರ ಇಲ್ಲಿದ್ದಂತಹ ನಾಗದೇವತೆಯ ಒಂದು ಕುಟುಂಬದ ಹಿನ್ನೆಲೆಯನ್ನು ಅರಿಯದೆ ಕೆಲಸಕ್ಕೆ ಮುಂದಾಗುತ್ತೇನೆ. ಅಂದು ನಾನು ಅರ್ಚಕರನ್ನು ಕರೆದುಕೊಂಡು ಬಂದು ನಾನು, ಪುಟ್ಟಣ್ಣಪ್ಪನವರು, ನಾರಾಯಣಸ್ವಾಮಿ ಅಣ್ಣನವರು, ಸೀನಣ್ಣನವರು ಈ ಸ್ಥಳಕ್ಕೆ ಬಂದು ಈ ಸ್ಥಳದಲ್ಲಿ ನಿಂತುಕೊಂಡು ಭವಿಷ್ಯದ ದಿನಗಳಲ್ಲಿ ಇಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ಮೂಲ ತಾಯಿಯನ್ನು ನೆನೆದು ಈ ಬಲಭಾಗದಲ್ಲಿ ನಡೆದುಕೊಂಡು ಮೇಲೆ ಹೋಗಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿಯ ನೂತನ ದೇವಸ್ಥಾನವನ್ನು ಸುತ್ತು ಹಾಕಿಕೊಂಡು ಬರಬೇಕೆಂದು ಈ ಸ್ಥಳದಲ್ಲಿ ಇದ್ದಂತಹ ಕುರುಚಲು ಗಿಡ ಮರ ಬಳ್ಳಿಗಳ ಮಧ್ಯದಲ್ಲಿ ನಿಂತುಕೊಂಡು ಯೋಚಿಸುತ್ತಿರುವಾಗ ನನ್ನ ದೊಡ್ಡಪ್ಪನವರ ಮಗನಾದಂತಹ ಶ್ರೀಯುತ ಮುರುಳಿ ಅವರು ಇಲ್ಲಿ ತಾವು ಕಾಣುವಂತಹ ಈ ಹರಳಿ ಮರದ ಬುಡದಲ್ಲಿ ನಿಂತುಕೊಂಡು ಸತೀಶಣ್ಣ ಬಾ 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 ಎಂದು ನನ್ನನ್ನು ಕೂಗುತ್ತಾನೆ. ಅವನ ಬಾಯಿಂದ ಮಾತುಗಳೇ ಬರುತ್ತಿಲ್ಲ, ಕೈ ಮಾಡಿ ಸನ್ನೆ ಮಾಡುತ್ತಿದ್ದಾನೆ. ಅಲ್ಲಿ JCB ಯಂತ್ರವು ಆ ಕಲ್ಲಿನ ಕೆಳಗಡೆ ಇದ್ದಂತಹ ಮಣ್ಣನ್ನು ತೆಗೆದು ಸುತ್ತ ಎಲ್ಲ ಕಡೆ ಹಾಕಿರುತ್ತದೆ. ಆಗ ನಾನು ಯಾವುದೋ ಒಂದು ದೊಡ್ಡ ಒಂದು ಅಚಾತುರ್ಯ ನಡೆದು ಹೋಗಿದೆ ಎಂದು ಭಾವಿಸಿ ಇದೇ ಸ್ಥಳದಲ್ಲಿ ನಿಂತುಕೊಂಡು ನನಗೆ ಅಲ್ಲಿ ಒಂದೊಂದು ಹೆಜ್ಜೆ ಇಡಲು ಸಹ ಭಯಾನಕ ಒಂದು ಮನಸ್ಸಿನ ಗೊಂದಲ ಮೂಡಿರುತ್ತದೆ. ಆ ಸಮಯದಲ್ಲಿ ನಾನು ಅರ್ಚಕರನ್ನು ಹಾಗೂ ಪುಟ್ಟಣ್ಣಪ್ಪನವರನ್ನು, ನಾರಾಯಣಸ್ವಾಮಿ ಅಣ್ಣನವರನ್ನು, ಸೀನಣ್ಣನವರನ್ನು ಇದೇ ಸ್ಥಳದಲ್ಲಿ ಬಿಟ್ಟು ನಾನು ಒಂದೊಂದು ಹೆಜ್ಜೆ ಇಟ್ಟು ಹೋಗುತ್ತಿರುವಾಗ ನೋಡುತ್ತೇನೆ JCB ಯಂತ್ರದ ಚಾಲಕನು ಹುಷಾರಾಗಿ ಇರುತ್ತಾನೆ, ಆದರೆ ಕೆಲಸ ಮಾಡಿರುವುದನ್ನು ನಿಲ್ಲಿಸಿರುತ್ತಾನೆ. ಅಲ್ಲಿದ್ದಂತಹ ಇಬ್ಬರು ಮುಸಲ್ಮಾನ ಕೂಲಿ ಕಾರ್ಮಿಕರು ಸಹ ಪಕ್ಕದಲ್ಲಿ ನಿಂತು ಗಾಬರಿಯಿಂದ ನನ್ನನ್ನೇ ನೋಡುತ್ತಿರುತ್ತಾರೆ. ನಾನು ಈ ಹರಳಿ ಕಟ್ಟೆಯ ಮೇಲೆ ನಿಂತಿದ್ದಂತಹ ನಮ್ಮ ಮುರುಳಿ ಹತ್ತಿರ ಹೋಗಿ ಏನೆಂದು ಕೇಳುತ್ತೇನೆ. ನಮಗೆ ಆತನು ಕೈ ಮಾಡಿ ಸನ್ನೆ ಮಾಡಿ ನೋಡಲ್ಲಿ ಎಂದು ತಿಳಿಸುತ್ತಾನೆ. ಆಗ ಅಲ್ಲಿ ಇದ್ದಂತಹ ಮತ್ತೊಂದು ಬೃಹದಾಕಾರದ ಹಾವು ಹಾಗೂ ಅದರ ಕುಟುಂಬದ ಮರಿಗಳು ಎಲ್ಲವಕ್ಕೂ ಸಹ ಸಾಕಷ್ಟು ಹಾನಿಯಾಗಿರುತ್ತದೆ. ಆ ಒಂದು ವಿಚಿತ್ರ ಘಟನೆಯನ್ನು ನೋಡಿ ನನ್ನ ಕಣ್ಣಲ್ಲಿ
ನೀರು ಹಾಗೂ ಮನಸ್ಸಿನಲ್ಲಿ ಸಾಕಷ್ಟು ನೋವು ಮೂಡುತ್ತದೆ. ಹೇ ತಾಯಿ, ಈ ಸ್ಥಳದ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ಈ ಸ್ಥಳವನ್ನು ಕೇವಲ ಅನ್ನದಾನ ಮಾಡಬೇಕೆಂಬ ಸದುದ್ದೇಶದಿಂದ ಸ್ವಚ್ಛಗೊಳಿಸಲು ಹೋಗಿ ನಿನ್ನ ಇಡೀ ಕುಟುಂಬವನ್ನು ಗಾಯಗೊಳಿಸಿದಂತಹ ಅಥವಾ ಈ ಒಂದು ದೊಡ್ಡ ಘೋರ ದುರಂತಕ್ಕೆ ಸಾಕ್ಷಿಯಾದನಲ್ಲ ತಾಯೇ ಎಂದು ನೆನೆಯುತ್ತಾ ಬಹಳ ನೋವು ತೋಡಿಕೊಳ್ಳುತ್ತೇನೆ. ಆಗ ಈ ಸ್ಥಳದಲ್ಲಿ ಎಲ್ಲಿ ನೋಡಿದರೂ ಸಹ ನಾಗರ ಹಾವಿನ ಮರಿಗಳಿಗೆ ಸಾಕಷ್ಟು ಹಾನಿಯಾಗಿರುತ್ತವೆ. ಎಲ್ಲಿ ನೋಡಿದರೂ ನಾರಾಯಣ ಸಮ್ಮಣ್ಣನವರು ಅಂದು ಹೇಳುತ್ತಾರೆ, ನೋಡಪ್ಪ ಅಲ್ಲಿ ಒಂದು ನಾಗರಾವು, ನೋಡಪ್ಪ ಇಲ್ಲಿ ಒಂದು ನಾಗರ ಹಾವಿನ ಮರಿ, ನೋಡಪ್ಪ ಅಗಳಪ್ಪ ಇಲ್ಲೊಂದು ಇದೆ ಹಾವಿನ ಮರಿ. ಏನಪ್ಪ ಎಲ್ಲ ಮರಿಗಳಿಗೂ ಏಟು ಬಿದ್ದಿದೆಯಲ್ಲ, ಏನು ಈ ರೀತಿ ಒಂದು ವಿಚಿತ್ರ ಘಟನೆ ನಡೆದು ಹೋಯಿತಲ್ಲ ಈ ಸ್ಥಳದಲ್ಲಿ, ಏನು ಮಾಡುವುದು? ಓ ದೇವರೇ, ಏನಪ್ಪ ಈ ರೀತಿ ಆಯಿತು? ಈ ರೀತಿಯ ಒಂದು ವಿಚಿತ್ರ ಘಟನೆಯನ್ನು ನಾನು ಎಂದೂ ಸಹ ನೋಡಿಲ್ಲ, ಕೇಳಿಲ್ಲ, ಒಂದು ಪ್ರತ್ಯಕ್ಷವಾಗಿ ನೋಡಿರುವುದಿಲ್ಲ ಎಂದು ಬಹಳ ನೋವಿನಿಂದ ಹಾಗೂ ನನಗೆ ಯಾವುದೋ ಒಂದು ರೀತಿಯ ಸಂದೇಶವನ್ನು ನೀಡುವಂತೆ ನಾರಾಯಣ ಸ್ವಾಮಿ ಅಣ್ಣನವರು ಅಂದು ತಿಳಿಸುತ್ತಾರೆ. ಆದರೆ ಅಂದು ನಾನು ಭಯಭೀತನಾಗಿ ಗಾಬರಿಯಾಗಿ ಹೋಗುತ್ತೇನೆ. ಅಂದು ನಾರಾಯಣ ಸ್ವಾಮಿ ಅಣ್ಣನವರು ಹೇಳುತ್ತಾರೆ, ನೀನು ಹೋಗು, ಏನು ನಾಗದೇವತೆಯ ಕುಟುಂಬಕ್ಕೆ ಈ ಕೆಲಸ ಮಾಡಲು ಬಂದು ಯಾವುದೋ ಒಂದು ಅಚಾತುರ್ಯ ಅನಾಹುತ ನಡೆದು ಹೋಗಿದೆ, ನೀನು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ನಮಸ್ಕರಿಸಿ ಪೂಜಿಸಿ ಬಾ ಎಂದು ನನಗೆ ಸಲಹೆ ಸೂಚನೆಯನ್ನು ಇತ್ತು ಅಲ್ಲಿಂದ ಹೊರಟು ಹೋಗುತ್ತಾರೆ. ನಾನು ಎಲ್ಲರೂ ಹೊರಟು ಹೋದ ನಂತರ ನಾನು ಗಾಢವಾಗಿ ಯೋಚಿಸುತ್ತಾ ಏನಿ ಅನಾಹುತಕ್ಕೆ ನನ್ನ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲು ಹೋದಂತಹ ಕನಸನ್ನು ಹೊತ್ತಂತಹ ಹಾಗೂ ಸೂಕ್ತ ರೀತಿಯ ಮುನ್ನೆಚ್ಚರಿಕೆಯನ್ನು ಅಥವಾ ಇಲ್ಲಿರುವಂತಹ ಒಂದು ಐತಿಹ್ಯವನ್ನು ಅರ್ಥ ಮಾಡಿಕೊಳ್ಳದೆ ನಾನು ಕೆಲಸ ಮಾಡಲು ಮುಂದಾದೆನಾ? ನನಗೆ ಈ ಮುಂಚೆಯೇ ಕಾಕರಾಜನು ಕಾ ಎಂದು ಕೂಗುತ್ತಾ ಎಚ್ಚರಿಸುತ್ತಿದ್ದನು. ಅದರ ಮರ್ಮವನ್ನು ಅರಿಯದೆ ಹೋದೆ. ನಮ್ಮ ತಾಯಿಯವರು ಸಹ ಹೇಳಿದ್ದರು, ಇಲ್ಲಿ ಕೆಲಸ ಮಾಡಲು ಹೋಗುವ ಮುಂಚೆ ಇಲ್ಲಿ ಹಿರಿಯರನ್ನು ಕರೆದುಕೊಂಡು ಹೋಗು ಎಂದು. ನಾನು ಆ ಕೆಲಸ ಮಾಡಿದಂತಹ ಕೂಲಿ ಕಾರ್ಮಿಕರಿಗೆ ನಾಯಿ ಕಚ್ಚಿರುವುದನ್ನು ಸಹ ಮರೆತು ಹೋದೆನಲ್ಲ. ಏನೋ ಒಂದು ಈ ಕ್ಷೇತ್ರವನ್ನು ಈ ಭವಿಷ್ಯದ ಸಮುದಾಯದ ಯುವ ಪೀಳಿಗೆಗೆ ಒಂದು ಕೊಡುಗೆಯಾಗಿ ನೀಡಬೇಕು ಹಾಗೂ ಈ ಕ್ಷೇತ್ರದ ಪ್ರತಿಯೊಂದು ಕಣಕಣವನ್ನು ಅಭಿವೃದ್ಧಿಪಡಿಸಬೇಕು ಎಂದು ಒಂದು ಇಚ್ಛೆಯಿಂದ ಹಾಗೂ ಒಂದು ಮಹತ್ವಾಕಾಂಕ್ಷೆಯಿಂದ ಈ ಸ್ಥಳದಲ್ಲಿ ಸ್ವಚ್ಛ ಮಾಡಲು ಬಂದೆನಲ್ಲ. ಈ ಒಂದು ದುರಂತಕ್ಕೆ ಯಾರು ಕಾರಣ? ಹಿರಿಯರೆಲ್ಲರೂ ಸಹ ಹೊರಟು ಹೋದರು. ಇಲ್ಲಿ ಉಳಿದವನು ನಾನು ಮತ್ತು ನಮ್ಮ ದೊಡ್ಡಪ್ಪನವರ ಮಗನಾದ ಮುರಳಿ ಮಾತ್ರ. ಅರ್ಚಕರು ಸಹ ಇಲ್ಲಿಂದ ಏನೂ ಆಗುವುದಿಲ್ಲ, ಆಯಿತು ಇಂದು ಕೆಲಸವನ್ನು ನಿಲ್ಲಿಸಿಬಿಡು, ಮುಂದೆ ನೋಡೋಣ ಎಂದು ಇಲ್ಲಿಂದ ಹೊರಟು ಹೋಗುತ್ತಾರೆ. ಆ ಸುಸಂದರ್ಭದಲ್ಲಿ ನಾನು ಆ ಒಂದು ವಿಚಿತ್ರಕಾರವಾದ ಒಂದು ಘಟನೆಯ ಸಮಯದಲ್ಲಿ ನಾನು ಸುಮಾರು 1 ಗಂಟೆಗಳ ಕಾಲ ಇಲ್ಲಿಯೇ ಕುಳಿತುಕೊಂಡು ಇಲ್ಲಿ ಕೆಲಸ ಮಾಡುತ್ತಿದ್ದಂತಹ JCB ಯಂತ್ರದ ಚಾಲಕನನ್ನು ನೀನು ನಿನ್ನ ಗಾಡಿಯನ್ನು ಸ್ವಚ್ಛಗೊಳಿಸಿ ಪೂಜೆ ಮಾಡಿಕೋ ಎಂದು ಆತನಿಗೆ 200 ರೂಗಳನ್ನು ಕೊಟ್ಟು ಇಲ್ಲಿಂದ ಕಳುಹಿಸುತ್ತೇನೆ. ಹಾಗೂ ಇಲ್ಲಿ ಕೆಲಸ ಮಾಡಲು ಬಂದಂತಹ ಕೂಲಿ ಕಾರ್ಮಿಕರಾದಂತಹ ನಮ್ಮೂರಿನ ಮುಸಲ್ಮಾನ ಬಾಂಧವರಿಗೂ ಸಹ ಹಣವನ್ನು ಇಟ್ಟು ಹೊರಟು ಹೋಗಿ ನಿಮ್ಮದೇನು ತಪ್ಪಿಲ್ಲ, ಏನು ತಪ್ಪಿದ್ದರೂ ನನ್ನದೇ, ನಾನು ಅಮ್ಮನವರಲ್ಲಿ ನನ್ನ ಒಂದು ಮನವಿಯನ್ನು ಭಿನ್ನವಿಸಿಕೊಳ್ಳುತ್ತೇನೆ ಎಂದು ತಿಳಿಸಿ ಅಲ್ಲಿ ಎಲ್ಲರನ್ನು ಕಳಿಸುತ್ತಾ ನಾನು ನನ್ನ ಸಹೋದರ ಮುರಳಿ ಈ ಸ್ಥಳದಲ್ಲಿಯೇ ಇಲ್ಲಿ ಕುಳಿತುಕೊಂಡು ಯೋಚಿಸುತ್ತಿರುವಾಗ, ಸತೀಶಣ್ಣ ಏನು ಮಾಡಲು ಆಗುವುದಿಲ್ಲ, ಬಾ ಮುಂದೆ ಅಮ್ಮನವರ ಇಚ್ಛೆಯಂತೆ ನಡೆಯಲಿ ಎಂದು ನಾನು ಆ ದಿನ ಮನೆಗೆ ಹೋಗಿ ಕರ್ತವ್ಯಕ್ಕೂ ತೆರಳದೆ ಮನೆಯಲ್ಲಿ ಕುಳಿತಿರುತ್ತೇನೆ. ಆಗ ನಮ್ಮ ಈ ಕ್ಷೇತ್ರದ ಅರ್ಚಕರು ಆಗಿದ್ದ ಘಟನೆಗಳು ಹಾಗೆ ಹೋಗಿದ್ದಾವೆ, ಏನೂ ಮಾಡುವುದಿಲ್ಲ, ಎಲ್ಲ ನಮ್ಮ ಕೈಯಲ್ಲಿಲ್ಲ, ಆ ಒಂದು ಶ್ರಾದ್ದ ಕಾರ್ಯವನ್ನು ಆ ಸ್ವಾಮಿಗೆ ನಮ್ಮಿಂದ ಆದಂತಹ ಒಂದು ಅಚಾತುರ್ಯಕ್ಕೆ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಮುಗಿಸೋಣ ಎಂದು ನಮ್ಮ ಕಡೆಯಿಂದ ಅರ್ಚಕ ಮಹೋದಯರಾದಂತಹ ಶ್ರೀಯುತ ಈ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ರಾಘವೇಂದ್ರ ಭಟ್ ರವರು ನಮ್ಮಿಂದ ಎಲ್ಲ ಪೂಜೆ ಕಾರ್ಯಗಳನ್ನು ಮುಗಿಸುತ್ತಾರೆ. ನಮ್ಮದು ತಪ್ಪಾಯಿತು ತಾಯೇ, ನಾವು ಮಾಡಿದಂತಹ ಕೆಲಸಗಳಿಂದ ನಡೆದಂತಹ ಅಚಾತುರ್ಯಕ್ಕೆ
ಜವಾಬ್ದಾರಿ ನಾವೇ ಆಗಿರುತ್ತೇವೆ. ನಮ್ಮನ್ನು ಕ್ಷಮಿಸು ತಾಯೇ. ನಮ್ಮ ಉದ್ದೇಶ ಒಂದೇ, ಈ ಕ್ಷೇತ್ರದ ಅಭಿವೃದ್ಧಿ, ಈ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ಈ ಸ್ಥಳವನ್ನು ಅಣಿಯಾಗಿಸುವುದೊಂದೇ ನಮ್ಮ ಉದ್ದೇಶ ಆಗಿತ್ತು. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಕೆಟ್ಟ ಉದ್ದೇಶ ಇರಲಿಲ್ಲ ಎಂದು ಅಮ್ಮನವರನ್ನು ನೆನೆಯುತ್ತಾ ಅರ್ಚಕರು ತಿಳಿಸಿದಂತೆ ಎಲ್ಲ ರೀತಿಯ ಪೂಜೆಗಳನ್ನು ಮಾಡಿ ಮುಗಿಸುತ್ತೇವೆ. ಆದರೆ ಅಂದು ಆ ಪೂಜೆಗೆ ಗೈರಾದವರಿಗೆ, ಆ ಪೂಜಾ ವಿಧಿವಿಧಾನಗಳಿಗೆ ಪ್ರಸ್ತುತ ಅಂದು ಇಲ್ಲಿದ್ದು ಪೂಜಾ ವಿಧಿವಿಧಾನಗಳಿಗೆ ಗೈರಾದವರಿಗೆ ನಾಯಿ ಕಚ್ಚಿರುತ್ತದೆಂದು ಹಾಗೂ ಈ ಸ್ಥಳದ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಅಥವಾ ಇನ್ಯಾವುದೋ ಅವರ ಒತ್ತಡದ ಕೆಲಸ ಕಾರ್ಯಗಳಿಗೆ ಇಲ್ಲಿಂದ ಹೊರಟು ಹೋದಂತಹ ಕುಟುಂಬದವರ ಒಂದು ಮಗುವಿಗೂ ಸಹ ನಾಯಿ ಕಚ್ಚಿರುತ್ತದೆ ಎಂದು ನನಗೆ ತದನಂತರ ತಿಳಿಯಿತು. ಅಂದಿನಿಂದ ಇಂದಿನವರೆಗೂ ಸಹ ಈ ಸ್ಥಳವನ್ನು ತದನಂತರ ಹುಷಾರಾಗಿ ಎಚ್ಚರಿಕೆಯಿಂದ ಈ ಒಂದು ಚೌಕಾಕಾರದಲ್ಲಿ ಅಭಿವೃದ್ಧಿಗೊಳಿಸಿ ಮತ್ತೆ ಕ್ರೇನ್ ತೆಗೆದುಕೊಂಡು ಬಂದು ಆ ಕಲ್ಲನ್ನು ಯಥಾಪ್ರಕಾರ ಅದೇ ಸ್ಥಳದಲ್ಲಿ ಇಟ್ಟು ಶ್ರೀ ಪೀಪ್ಳಿ ಕ್ಷೇತ್ರ ನಾಗಲೋಕ ಎಂದು ನಾಮಫಲಕವನ್ನು ಹಾಕಿ ಶ್ರೀ ಪೀಪ್ಳಿ ಕ್ಷೇತ್ರ ನಾಗದೇವತೆ ವಾಸಸ್ಥಾನ ಎಂದು ಮತ್ತೊಂದೊಂದು ನಾಮಫಲಕವನ್ನು ಹಾಕಿ ಹಾಗೂ ಮುಂದುವರಿದು ಈ ತಾಯಿಯ ಒಂದು ನಾಗದೇವತೆಯ ಒಂದು ಐತಿಹ್ಯದ ಒಂದು ದೃಷ್ಟಿಯಿಂದ ಈ ಅಂದು ನಾಗರ ಹಾವು ಹಾಗೂ ಅದರ ಕುಟುಂಬವು ವೃತ್ತಾಕಾರದಲ್ಲಿ ಮಲಗಿ ಕುಳಿತು ನಾವು ಅಲ್ಲಿಂದ ಹೋಗದೆ ನನ್ನ ಕುಟುಂಬದ ಸರ್ವ ಕುಟುಂಬವು ಈ ಸ್ಥಳದಲ್ಲಿದೆ ಎಂದು ನಮಗೆ ಸಂದೇಶವನ್ನಿದ್ದರೂ ಸಹ ಈ ಹಿಂದೆ ನಮಗೆ ಆದಂತಹ ಕೆಲವು ಅನಿರೀಕ್ಷಿತ ಘಟನೆಗಳನ್ನು ಮರೆತು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲು ಬಂದಂತಹ ನಮಗೆ ನಾವು ಮಾಡಿದ ತಪ್ಪನ್ನು ಸಹ ಮನ್ನಿಸಿ ಅಮ್ಮನವರು ನಮ್ಮನ್ನು ಆಶೀರ್ವದಿಸಿದ ಸಂಕೇತವಾಗಿ ನಾಗಮಂಟಪ ಎಂಬ ಈ ನಾಗರ ಹಾವು ಅಲ್ಲಿ ವೃತ್ತಾಕಾರವಾಗಿ ಸುರುಳಿ ಕುಳಿತಿದ್ದ ಒಂದು ಸಂಕೇತಕವಾಗಿ ಒಂದು ವೃತ್ತಾಕಾರದ ಒಂದು ಈ ನಾಗಮಂಟಪದ ಒಂದು ರಚನೆಯನ್ನು ಸಹ ಮಾಡಲಾಗಿರುತ್ತದೆ. ಅಂದಿನಿಂದ ಇಂದಿನವರೆಗೂ ಸಹ ಪ್ರತಿ ಸೋಮವಾರ ನಾನು ಮತ್ತು ನಮ್ಮ ಕುಟುಂಬದವರೆಲ್ಲರನ್ನು ಸಹ ತಾಯಿ ಕಾಪಾಡು ಎಂದು ಈ ಕ್ಷೇತ್ರಕ್ಕೆ ಬಂದು ಹಾಲನ್ನು ಹಾಕಿ ಇಂದಿನವರೆಗೂ ಯಾವುದೇ ಕಾರಣಕ್ಕೂ ಸೋಮವಾರ ಮಾಂಸಾಹಾರವನ್ನು ಸ್ವೀಕರಿಸದೆ ಈ ಸ್ಥಳಕ್ಕೆ ಬಂದು ಪೂಜೆಯನ್ನು ಕೈಗೊಂಡು ಈ ಸ್ಥಳದಲ್ಲಿ ನಾಗದೇವತೆಯ ಕುಟುಂಬವನ್ನು ನೆನೆದು ಹಾಲನ್ನು ಹಾಕಿ ನಮ್ಮದು ತಪ್ಪಾಯಿತು ತಾಯೇ, ನಮ್ಮದು ತಪ್ಪಾಯಿತು ನಾಗಮಾತಾ ಎಂದು ನೆನೆಯುತ್ತಾ ಪೂಜಿಸುತ್ತಾ ಈ ಸ್ಥಳವನ್ನು ಅಭಿವೃದ್ಧಿಪಡಿಸುತ್ತಾ ಈ ಸ್ಥಳವನ್ನು ಸುರಕ್ಷಿತವಾಗಿ ಕಾಯ್ದುಕೊಳ್ಳುತ್ತಾ ಬಂದಿರುತ್ತೇವೆ. ಅಮ್ಮ ತಾಯಿ ಜಗನ್ಮಾತೆ ಶ್ರೀ ಪೀಪಿಡಿ ಕ್ಷೇತ್ರದ ದೇವತೆಗಳಾದಂತಹ ಶ್ರೀಯುತ ಪಿರಿಯಾಪಟ್ಟಣದ ತಾಯಿ ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತೆ ಇಂದು 75ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಅಂದು ನಾವು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲು ಹೊರಟಾಗ ಆದಂತಹ ಒಂದು ಹೃದಯ ವಿದ್ರಾವಕ ನಾಗದೇವತೆಯ ಕುಟುಂಬಕ್ಕೆ ನಮ್ಮಿಂದ ಆದಂತಹ ಅಚಾತುರ್ಯದ ಒಂದು ವಿಚಾರವನ್ನು ಈ 75ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಭವಿಷ್ಯದ ದಿನಗಳಲ್ಲಿ ಬರುವಂತಹ ಭಕ್ತಾದಿಗಳು ಮತ್ತು ನಮ್ಮೂರಿನ ಗ್ರಾಮಸ್ಥರಿಗೆ ತಿಳಿಯಲು ಇಚ್ಛಿಸುತ್ತೇನೆ. ಅಮ್ಮ ತಾಯಿ ಜಗನ್ಮಾತೆ, ಜಗಶಕ್ತಿ, ಜಗಜ್ಜನನಿ, ಜಗಜ್ಯೋತಿ, ಜಗತ್ಸ್ವರೂಪಿಣಿ ಶ್ರೀ ಪಿರಿಯಾಪಟ್ಟಣದ ತಾಯಿ ಶ್ರೀ ಚಾಮುಂಡೇಶ್ವರಿ ಮಹಾಮಾತೆ, ಶ್ರೀ ನಾಗದೇವತಾ ಮಾತೆ, ಕಾಕರಾಜ ಸ್ವಾಮಿ ನಮ್ಮಿಂದ ಆದಂತಹ ತಪ್ಪುಗಳನ್ನು ಮನ್ನಿಸಿ ನಮ್ಮನ್ನು ಆಶೀರ್ವದಿಸು ಕಾಪಾಡು ಎಂದು ಹೇಳುತ್ತಾ 75ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದ ನೆನಪಿಗಾಗಿ 21 ಬಾರಿ ವಾಡಿಕೆಯಂತೆ ಘಂಟಾನಾದ.
ತಾಯೇ, ನಾವು ಏನು ಮಾಡಿದರೂ ಸಹ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಈ ಕ್ಷೇತ್ರದ ಭಕ್ತಾದಿಗಳ ಒಂದು ಅನುಕೂಲಕ್ಕಾಗಿ ಮಾಡಲು ಈ ಸ್ಥಳಕ್ಕೆ ಬಂದು ಕೆಲಸ ಕಾರ್ಯಗಳನ್ನು ಮಾಡಿರುತ್ತೇವೆ. ಈ ಸ್ಥಳದಲ್ಲಿ ಒಂದೊಂದು ಕಣದಲ್ಲಿಯೂ ನೆಲೆಸಿ ನಿಂತಿರುವಂತಹ ನಾಗರ ಹಾವಿನ ಮರಿಗಳು ಅಥವಾ ನಾಗರ ಹಾವುಗಳ ದರ್ಶನವನ್ನು ನಾನು ಸಾಕಷ್ಟು ಬಾರಿ ಅನೇಕ ಬಾರಿ ನೋಡಿರುತ್ತೇನೆ. ಈ ಕ್ಷೇತ್ರದಲ್ಲಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ ಹಾಗೂ ನಾಗದೇವತೆಯು ಬಹಳ ಭಕ್ತಿಪೂರ್ವಕವಾಗಿ ನೆಲೆ ನಿಂತಿದ್ದು, ಈ ಕ್ಷೇತ್ರದ ಭಕ್ತಾದಿಗಳು ಸಹ ಯಾರು ಸಹ ಈ ಕ್ಷೇತ್ರದ ಒಂದು ಐತಿಹ್ಯಕ್ಕೆ ಧಕ್ಕೆ ಬರುವ ಹಾಗೆ ಅಥವಾ ಇನ್ಯಾವುದು ಬೇರೆ ರೀತಿಯಾಗಿ ಯೋಚಿಸದೆ ಈ ಕ್ಷೇತ್ರಕ್ಕೆ ಬಂದು ಭಕ್ತಿಪೂರ್ವಕವಾಗಿ ಸೇವೆ ಸಲ್ಲಿಸಿಕೊಂಡು ಮುನ್ನಡೆಯಬೇಕೆಂದು ಈ ಕ್ಷೇತ್ರದ ಭಕ್ತಾದಿಗಳು ಮತ್ತು ಗ್ರಾಮಸ್ಥರಲ್ಲಿ ಮನವಿ ಮಾಡುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಧರ್ಮ ಜ್ಯೋತಿ ಸದಾಕಾಲ ಬೆಳಗುತ್ತಿರಲಿ, ಮಿನುಗುತ್ತಿರಲಿ. ಧನ್ಯೋಸ್ಮಿ.